ನೀನ ಸ್ವಲ್ಪ ಸುಮ್ಮನಿರು ಪಲ್ಲವಿ. ಹೇಳಿದ ಭಾಷೆ ಗೊತ್ತಾಗದೇ ಇದ್ದ ನಾನು ಎಂತ ಮಾಡೋಕ್ಕತ್ತದೆ. ಅಲ್ಲ, ನಿಂಗೆ ಎಷ್ಟು ಸತಿ ಹೇಳ್ಬೇಕೆ? ಎಂಥದಾರು ಹೇಳದಿದ್ರೆ ನಿನ್ನ ಗಂಡು ಒಬ್ಬರೇ ಇದ್ದಾಗ ಹೇಳ ಅಂತ ಹೇಳಿನಿ. ಅಷ್ಟು ಜನ ಕುತ್ಕೊಂಡು ಮಾತಾಡೋಷ್ಟೊತ್ತಿಗೆ ನಿನ್ನ ಯಾರಲ್ಲಿ ಹೋಗಿ ಬಾಯಕ್ಕೆ ಕೇಳಿದ್ರೆ ಏನಿಲ್ಲದೆ ನಿನ್ನ ಮಾವಾಗ ಏನೂ ಹೇಳಕ್ಕೆ ಬರಲ್ಲ. ನಿನ್ನ ಅತ್ತೆ ಮೆತ್ತನ ಕಳ್ಳೆ. ನಿನ್ನ ಗಂಡಂತೂ ಬಿಡು, ಅವ್ರು ಹೇಳಿದ್ ಬಿಟ್ರೆ ಮತ್ತೆ ಬೇರೆಯವ್ರು ಹೇಳಿದ್ದೇನೆ ಅವ್ರ ತಲೆ ಒಳಗೆ ಹೋಗಲ್ಲ. ಅವರೆಲ್ಲ ನಿಂತಂಗೆ ನೀನು ಸುಮ್ಮನೆ ನಿಂತಿದ್ರೆ ಏನಾಗ್ತಿತ್ತು ನೋಡೋಣ. ಆಮೇಲೆ ನಿನ್ನ ಗಂಡು ಒಬ್ಬರೇ ಇರೋಷ್ಟೊತ್ತಿಗೆ ನಿಧಾನದಿಂದ ಹೇಳಿ ಹಂಗಲ್ಲ ಹಿಂಗೆ ಅಂತ ಅರ್ಥ ಮಾಡಿಸೋದು. ಹೌದಾ? ಇನ್ನೊಂದು ಸುಮ್ಮನೆ ನಿಂಗೆ ಹೇಳ್ಕೊಡೋದು ನಾನು ಬಿಡತ್ಲೆ. ಅಮ್ಮ, ನನ್ನ ತಲೆ ಬಿಸಿ ನನಗಾಗಿದೆ. ನಿನ್ನ ಹತ್ರ ಏನಾರು ಒಂಚೂರು ಹೇಳ್ಕೊಳೋಣ ಅಂತ ಫೋನ್ ಮಾಡಿದ್ರೆ ಈ ಥರದ್ದೇ ಏನಾರು ಪುರಾಣ ಮಾಡ್ತೀಯ, ನನ್ನೇ ದೂರ್ತೀಯ. ತಪ್ಪೆಲ್ಲ ನಂದೇ ಅನ್ನೋ ಥರ. ನೀ ಹೇಳೋದು ನೋಡಿದ್ರೆ ಏನು ನನ್ನ ಗಂಡು ಎಷ್ಟೊತ್ತಿಗೂ ಮನೆಯಲ್ಲೇ ಕೂತಿರ್ತಾರೆ ನನ್ನ ಜೊತೆ ಮಾತಾಡ್ತಾ, ಒಬ್ಬರೇ ಇದ್ದಾಗ ಹೇಳಬೇಕು ಅನ್ನೋ ಥರದಲ್ಲಿ ಹೇಳ್ತೀಯ. ಎಲ್ಲಿ ಸಿಗ್ತಾರೆ ಅವ್ರು ಮಾತಾಡೋಕ್ಕೆ? ಒಬ್ಬರೇ ಮಾತಾಡೋಕ್ಕೆ ಸಿಕ್ಕದೇ ಕಡಿಮೆ ಗೊತ್ತಾ. ಮಾತಾಡೋಷ್ಟೊತ್ತಿಗೆ ಮತ್ತೆ ಇದನ್ನೇನಾರು ಹೇಳಿದೆ ಅಂದರೆ ಆಡೋ ಮಾತು ಆಡಲ್ಲ, ಸುಮ್ಮನೆ ಮಲ್ಕೋತಾರೆ. ನನ್ನ ಕಷ್ಟ ನನಗೆ ಏನಾರು ಮಾಡ್ಕೊಂಡ್ಲಿ, ನೀ ತಲೆ ಕೆಡಿಸ್ಕೋಬೇಡ. ಇನ್ನೊಂದು ಸತಿ ನಂಗೆ ಹಾಗೆಲ್ಲ ಹೇಳೋಕ್ಕೂ ಬರಬೇಡ ನೀನು. ಹೊರಗಡೆ ಬಿಡೋದು ಬೇಡ, ಅಲ್ಲಿ ಬೇಡ, ಇಲ್ಲಿ ಬೇಡ ಅಂತ ಹೆಂಗೆ ಮಾತಾಡ್ತಾರೆ ಗೊತ್ತಾ. ಮಾತಾಡ್ದೆ ಅಂತ ಮಾಡ್ತಾರೆ. ನಿನ್ನ ಗಂಡನ ಸೋದರ ಕಂಡ್ಕೊಂಡಾರೆ, ಅದಕ್ಕೆ ಹಂಗೆ ಮಾತಾಡ್ತಾರೆ. ಆಗಲಿ, ಎಲ್ಲಿ ಸೇರಿಸಿ ಅಂತ ಬೇಕಾದ್ರೆ ಮಾಡ್ಕೊಂಡ್ಲೆ ಗೊತ್ತಾಗ್ತದೆ ಕಡಿಕೆ. ಹೆಣ್ಮಕ್ಳನ್ನ ಹೊರಗಡೆ ಬಿಡೋದೆ ಎಂತ ಇದು ಅಂಥೇಳಿ ನಾನು ಯಾಕೆ ಹೇಳಿ ಸುಮ್ಮನೆ ನಮ್ಮ ಬಾಯಿ ಹಾಕಿದ್ದು ಮಾಡ್ಕೋಬೇಕು. ನಾನು ಓದಕ್ಕೋತೀನಿ ಅಂತ ಹೇಳ. ಅದನ್ನು ಅಷ್ಟು ಮಾಡಿ ಓದಿಸ್ತಿದ್ದೀರಲ್ಲ, ನಾನು ಓದ್ತೀನಿ ಅಂತ ಪಟ್ಟು ಹಿಡಿದು ಕೂತ್ಕೋಬೇಕೆ. ಹಂಗೆ ಸುಮ್ಮನೆ ಇದ್ದರೆ ಎಲ್ಲ ಮಾತು ಕೇಳ್ತಾರೆ ಅಂತ ಮಾಡಿಯ. ಕೇಳು ನೋಡೋಣ, ಒಂದು ಓದು ಪೂರೈಸ್ಕೊಳಕಾರ ನೋಡು. ಹಂಗಾರೆ ಅವರಿಗೆ ತಂಗಿನೊಂದು ಓದ್ಸೋಕ್ಕಾಗ್ತದೆ, ಇವ್ರು ಓದೋಕ್ಕಾಗಲ್ಲ ಅಂತ ಹೇಳಿ ತಂಗಿನ ಓದ್ಸೋಕೆ ಗೊತ್ತಾಗ್ತದೆ. ಅದ್ರ ಬದಲು ಹೆಂಡ್ತಿನ ಓದಿಸ್ಬಾರ್ದಂತ ಹೇಳ್ಬೇಕು ನಿಧಾನದಿಂದ. ನೀ ಎಲ್ಲಿ ಹೇಳ್ತೀಯ? ಮತ್ತೆ ಅದನ್ನೇ ಹೇಳ್ಬಿಡಮ್ಮ. ನನಗೆ ಫೋನ್ ಇಡ್ತೀನಿ ಅಷ್ಟಯ್ಯ. ಹೇಳ್ತೀನಿ, ಹೇಳಿದವ್ರು ಕೇಳಲ್ಲ ಅಂತ ಹೇಳ್ತೀನಿ, ಮತ್ತೆ ಹೇಳ್ತೀನಿ. ನಾನೇನು ಹೇಳಿದೆ ಸುಮ್ಮನೆ ಇದ್ದೀನ ಈಗ? ನಾ ಮೊದಲೇ ಸಿಟ್ಟಲ್ಲಿದ್ದೀನಿ, ಮಾಡ್ತೀನಿ. ಇಡು ಫೋನ್ ಇಡು. ನನ್ನ ಹತ್ರ ಸಿಟ್ಟು ಮಾಡೋಕ್ಕೊಂದು ಆಗಿಯ. ನಾನೊಬ್ಳು ಸಿಕ್ಕಿನಲ್ಲ ನಿಂಗೆ ಹಗ್ಗಕ್ಕೆ. ಅದೇ ಅಲ್ಲಿ ಅಂಥದ್ದು ಒಂಚೂರು ಇದು ಮಾಡಿ ಕೇಳೋಕ್ಕಾಗಲ್ಲ ನಿಂಗೆ. ನನ್ನ ಅತ್ತೆ ಅಂದ್ರೆ ಅಷ್ಟು ಒಳ್ಳೆಯರು ತಾಯಿ ಇದ್ದಂಗೆ ಅದಾರೆ ಅಂತೀಯ. ಅವ್ರದ್ದು ಹೇಳಿ ನೋಡೋಣ ಹೊಲಕ್ಕೆ. ನಿಮ್ಮ ಮಗನ ಹತ್ರ ಹೇಳಿ ಒಂಚೂರು ನನ್ನ ಕಾಲೇಜಿಗೆ ಕಳ್ಸೋಕೆ ಹೇಳಿ ಓದಬೇಕು ಅಂತ ಅಷ್ಟು ಆಸೆ ನನಗೆ ಅಂತ ಒಂದೆಲ್ಲ ಹಿಂಗೆಲ್ಲದೆ ಸೇರಿಸಿ ಹೇಳಕ್ಕೆ ಬರಲ್ಲ. ಯಾಕೆ ಈ ಥರ ಮಾಡ್ತೀಯೇನೋ. ನಾನು ಅಷ್ಟು ಬೇಗ ಮದುವೆನೇ ಮಾಡಬಾರ್ದಿತ್ತು. ಎಲ್ಲ ಕೈ ನೀರು ಹೋತು ಅಂತ ಮಾಡೋದು. ಅವ್ರ ಮನೆ ಚಾಕ್ರಿ ಮಾಡೋಕ್ಕೆ ಜನ ಕಳಿಸ್ದಂಗೆ ಆಗಿದೆ. ನೀನು ಬುದ್ಧಿ ಅಂತ ಆದರೆ ಈಗಲೂ ಸಮ್ ಮಾಡ್ಕಿಬೋದು. ಎಲ್ಲಿ ನೀ ಹೇಳ್ದಾರ ಮಾತು ಎಲ್ಲಿ ಕೇಳ್ತೀಯ? ಹಲೋ ಪಲ್ಲವಿ, ಫೋನ್ ಇಟ್ಟೇ ಬಿಡ್ತೇನೆ. ಸಿಟ್ಟು ಅಂದ್ರೆ ಮತ್ತೆ ಮೂಗಿನ ತುದಿನೇ ಇರ್ತದೆ ನನ್ನ ಕಂಡ್ರೆ. ಮತ್ತೆ ಅಲ್ಲೆಲ್ಲ ಯಾರಿಗೆ ಅಂತ ಹೇಳಕ್ಕೆ ಹೋಗೋದು ಇಲ್ಲ. ಎಂಥದಾರ ಮಾಡ್ಕೆ ಹೇಳ್ದಾರ ಮಾತು ಕೇಳ್ತಿದ್ರು ನಾನೆಂತ ಮಾಡೋಕ್ಕಾಗ್ತದೆ. ನಮ್ಮನೆ ಗಂಡಸೊಬ್ಬರು ಪ್ಯಾಟಿಗೆ ಹೋಗಿ ಇಷ್ಟು ಹೊತ್ತಾತಪ್ಪ, ಮನೆ ಬದಿ ಪತ್ತಿಕೆ ಇಲ್ಲ. ಮನೆಯಲ್ಲಿ ಒಬ್ಬಳೇ ಇರ್ತದೆ, ಹೋಗೋಣ ಹೊತ್ತೊಣಕೆ ಅನ್ನೋದು ಏನಾರು ತಲೆ ಒಳಗಿದ್ದಿದ್ರೆ. ಓ, ನೀವು ಬಂದಿರೋಣ ಅಲ್ಲ, ಕಾಡ್ರು ಬಂದು ನಿಂತ್ಕೊಂಡಿರಲ್ಲ, ಅದೇನು ಅಂಚಾರ ಕರಿಯಂಗಿರಲ್ಲ ಒಂದ್ಸಲ. ಬಾಗಿಲು ಹಾಕಿನಿ ಅಂತಲೇ ಮಾಡೀನಿ, ಚಿಲ್ಕ ಹಾಕಕ್ಕೆ ಮರ್ತ್ಕೊಂಡಿದ್ನೇನ. ನಂಗೊಂದೊಂದು ಸತಿ ಎಂತ ಆತದೇನು. ಚಿಲ್ಕನೂ ಹಾಕಿದ್ಯಾನಪ್ಪ. ಎಂತ ಬಾಗಿಲು ಹಾಕಿದ್ದು ಹಿಂತಟ್ಟಿಂದ ಬಂದರೆ ಎಂತ? ಯಾ ಕಡೆಯಿಂದನೂ ಬರಲ್ಲ. ಮಾಮೂಲಿ ಎಲ್ಲರೂ ದಿನ ಎಲ್ಲಿ ಓಡಾಡ್ತೀವೋ ಅಲ್ಲೇ ದ್ವಾರ ಬಾಗಿಲಿಂದನೇ ಒಳಗೆ ಬಂದೆ. ನಿಂಗೆ ಅದು ಹೆಂಗೆ ಬಂದಿದ್ದು ಹೆಂಗೆ ಗೊತ್ತಾಗಬೇಕು? ಚಿಲ್ಕ ಹಾಕಿದ್ದು ಬಿಟ್ಟಿದ್ದು ಹೆಂಗೆ ನೆನಪಿರ್ಬೇಕು? ಮಗಳಿಗೆ ಚಾಡಿ ಚುಚ್ಚಿಕೊಡೋದೇ ಆತದ ನಿಂಗೆ. ಅದರಲ್ಲೇ ನಿನ್ನ ಜೀವಮಾನ ಪೂರ್ತಿ ಅದರಲ್ಲೇ ಕಲಿ. ನೀನಂತೂ ಒಳ್ಳೆ ಬುದ್ಧಿ ಕಲಿತ ಮಕ್ಕಳು ಮರಿನ ಗನಾಗ ಬೆಳೆಸ್ಲಿ, ಇಲ್ಲ ಸಂಸಾರನೂ ಚೆನ್ನಾಗಿ ಮಾಡಲ. ಮಕ್ಕಳು ಹಾಗೆ ಮಾಡಲಿ ಅಂತ ಜ್ಞಾನ ಮಾಡ್ತೀಯೇನ? ಎಂತ ಹೇಳ್ತಿದ್ದಲ್ಲ ಪಲ್ಲವಿಗೆ? ತಾಯಿ ಮಗಳು ಇಬ್ಬರನ್ನು ಹೆಜ್ಜೆ ಮೆಟ್ಟು ಸಿಗದು ಬಿಡ್ತೀನಿ ಹೇಳಿನಿ. ಮತ್ತೆ ನೋಡೆ, ಪೂರ್ತಿ ಅಲೈಸ್ಕಿಂದ ನೀವು ಸುಖ ಸುಮ್ಮನೆ ನಂಗೊಂದು ಬೈಬೇಡಿ ಮರ್ರ. ನನ್ನ ತಲೆ ಬಿಸಿನೇ ನಂಗಾಗಿದೆ. ಎಂತ ಹೇಳಿದೆ ಅಂತ ಗೊತ್ತಾ ನಿಮ್ಗೆ? ಅವ್ರ ಮನೆಗೆ ಏನು ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಗೊತ್ತಾ? ವರ್ಷಕ್ಕೆ 4-5 ಲಕ್ಷ ರೂಪಾಯಿ ಖಾಲಿ ಮಾಡಿ ಅದನ್ನು ಓದ್ಸಾರಂತೆ ಕನ್ನಡದಲ್ಲಿ ತಗೊಂಡೋಗ್ಕೊಂಡು. ಏನಪ್ಪ ಆ ಓದೆ ಇನ್ನೇನು ಉದ್ಧಾರ ಮಾಡ್ಬೇಕಾಗ್ಯದೋ ಏನೋ ನಂಗೆ ಗೊತ್ತಿಲ್ಲ. ಸುಮ್ಮನೆ ಬರ್ತದೆ ಏನು ಕಲ್ಲಳ್ಳ ಅದ 4-5 ಲಕ್ಷ ಅಂದರೆ?
ನೀ ತಗೊಂಡೋಗಿ ಕೊಟ್ಟಿದ್ದ? ನೀ ತಗೊಂಡೋಗಿ ಕೊಟ್ಟಿದ್ದಾನೆ 5 ಲಕ್ಷ ರೂಪಾಯಿ. ಇದು ಬಿಟ್ಟು 10 ಲಕ್ಷ ಆಗಲಿ, ನೀ ಕೊಟ್ಟಿದ್ದ? ನೀನು ಕೊಟ್ಟಿದ್ದ ಇಲ್ಲ ನಿನ್ನ ಮಗಳು ದುಡ್ದಿತ್ತ? ಎಂತಮ್ಮ ಬಂದಿದ್ರ? ನಿನ್ನ ಮನೆ ಬಾಗಿಲಿಗೆ ಬಂದಿದ್ರಾ ದುಡ್ಡು ಕೊಡಿ ನಿಮ್ಮ ಮಗಳನ್ನು ಓದಿಸ್ಬೇಕು, ನಾವು ಓದಿಸ್ತೀವಿ ಅಂತ? ನಿನಗೆ ಯಾಕೆ? ಅವ್ರ ಮನೆ ಪಾರ್ಪತಿ ನಿನಗೆ ಎಂತಕ್ಕೆ? 5 ಲಕ್ಷನಾರು ಖರ್ಚು ಮಾಡ್ತಾರೆ, 10 ಲಕ್ಷನಾರು ಖರ್ಚು ಮಾಡ್ತಾರೆ. ಅವ್ರ ಮಗಳು ಅದು ಹೆಂಗೆ ನೋಡ್ಕೋಬೇಕು ಹೆಂಗೆ ಬಿಡ್ಬೇಕು ಅಂತ ಅವ್ರಿಗೆ ಗೊತ್ತು. ನೀನು ಎಂತ ಅದರಲ್ಲಿ ಬುದ್ಧಿಯ ಬಾಯಿ ಹಾಕದಿ ಅಂತದ್ನೇ? ಅಲ್ಲ, ನಿಮ್ಮದು ಒಳ್ಳೆ ಕಥೆಯಾಗಿ ಗೊತ್ತಲ್ಲ. ನಾನು ತಗೊಂಡ ಕೊಟ್ಟರೆ ಮಾತ್ರ ದುಡ್ಡಾದ, ಅವ್ರದ್ದಾದ್ರೆ ಅದು ಕಲ್ಲಳ್ಳನ್ರಿ. ಸುಮ್ಮನೆ ಯಾರು ಬೇರೆ ಕಂಡರಿಗೆ ಹೇಳ್ದಂಗೆ ಹೇಳ್ತೀರಲ್ಲ. ನಮ್ಮ ಮಗಳ ಗಂಡ ಕೈಯಲ್ಲಿ ಇದ್ದು ಬದ್ದು ಒಂದು 6 ಕಾಸು 3 ಕಾಸು ಪೂರ್ತಿ ಹಿಂಗೆ ತಂಗಿ ಓದ್ಸೋಕ್ಕೆ ಅಂತ ಹೊಡಿ ಹಾರಿಸ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ಇದಕ್ಕೆ ಏನಾರು ನಾನು ಆಪತ್ತು ಬಂತ ಎಲ್ಲಿಂದ ಇದು ಮಾಡ್ಬೇಕಾ? ಪಲ್ಲವಿ ಗಂಡಗಂಕ ಅದು ಯಾವ ಥರ ಏನದು ಆ ಮನುಷ್ಯನ ತಲೆ ಬುಳ್ಳಲ್ಲಿ ನಂಗಂತೂ ಗೊತ್ತಾಗಲ್ಲ. ಏನು ನೋಡಿದ್ರೆ ಒಂದು ತಂಗಿ, ಯಾವುದೊಂದು ಬಟ್ಟೆ ನೋಡಲಿ ತಂಗಿ, ಯಾವುದೊಂದು ವಸ್ತು ನೋಡಿದ್ರೆ ತಂಗಿ ತಗೊಂಡೋಗಿ ಕೊಡ್ಬೇಕು. ಅಷ್ಟು ತಿರುಗಿ ಮದುವೆ ಅಂತ ಕಾಗಬೇಕತ್ತ ತಂಗಿ ಸಾಕಿಂಡೆ ಇರ್ಬೋದಿತ್ತಲ್ಲ. ಮುಚ್ಚೆ ಬಾಯಿ. ನಿನ್ನಂಗಿದ್ದ ತಾಯಿ ದಿಕ್ಕಳು ಇದ್ದರೆ ಯಾವ್ದಾದ್ರು ಸಂಸಾರ ಹಾಳು ಮಾಡಿ ಹಾಕ್ತೀಯ. ಅಲ್ಲ, ಅವ್ರ ಮನೆ ವಿಚಾರ ಅದು. ಅವ್ರ ತಂಗಿನ ಓದಿಸ್ಲಿ ಏನಾರು ಮಾಡ್ಕೊಂಡ್ಲಿ, ನೀನು ಮಧ್ಯೆ ಏನು ಬಾಯಿ ಹಾಕಕ್ಕೆ ಹೋಗ್ಬೇಡ, ನೀನು ಅತ್ತೆ ಮಾವನ ಹತ್ರ ಚೆನ್ನಾಗಿರು, ಹಿಂಗಿದ್ದು ಬುದ್ಧಿ ಹೇಳ್ಬೇಕಲ್ಲ. ಆ ಮನೆ ಇದ್ದ ಮನುಷ್ಯರು ಅಂದರೆ ದೇವಸ್ಥಾನ ಇದ್ದಂಗೆ ಅದೇ ಆ ಮನೆ. ಅಷ್ಟು ಗನಾಗೊಂದು ನಮ್ಮವರು ನಮ್ಮದು ಅಂತ ಆಸೆ ಮಾಡ್ತಾರೆ. ಗನಾಗಿರ್ಬೋದು ಅದು. ನೀನು ಮಧ್ಯೆ ಹಿಂಗಿದ್ದೆಲ್ಲ ಹೇಳ್ಕೊಟ್ಟು ಅವ್ರ ಮನೇಲಿ ಕಳ್ದು ತಂದು ಇಡ್ತೀಯಲ್ಲ. ನಿನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ನಿಂಗೆ ಆಸೆ ಅದೆಯೇ ಇಲ್ಲ? ಆಸೆ ಅದೆಯೇ ಇಲ್ಲೇ ನಿಂಗೆ? ಆಸೆ ಇದ್ದಿದ್ದಕ್ಕೆ ಮಗಳು ಗನ್ನಾಗಿರ್ಬೇಕು ಅಂತ ಇದ್ದಿದ್ದಕ್ಕೆ ಮತ್ತೊಂಚು ಜಾಗ್ರತೆ ಹೇಳೋದು. ಪೂರ್ತಿ ಹೆಂಗೆ ದೊಳೆ ಮಾಡಿ ಖಾಲಿ ಮಾಡ್ಕೊಬೇಡಿ, ನಾಳೆ ನಿಮ್ಗೆ ಎಂತ ಬೇಕಾಗ್ತದೆ ಅಂತ. ನಿಮ್ಗೆ ಅದೆಲ್ಲ ಅರ್ಥ ಆಗ್ತದೆ. ಅದು ಅಲ್ಲದೆ ಹೇಗೆ ವಯಸ್ಸಿಗೆ ಬಂದು ಹುಡುಗಿನ ತಗೊಂಡು ಕನ್ನಡ ಜಿಲ್ಲೆಯಲ್ಲಿ ಎಲ್ಲೋ ಬಿಡೋದಂತೆ. ಏನು ಗಂಡು ಮಕ್ಳ ತಗೊಂಡೋಗಿ ದೂರದಲ್ಲಿಟ್ಟು ಹಂಗೆ ಓದ್ಸೋಕ್ಕೆ. ಸಣ್ಣ ಹುಡುಗರಾದ್ರೆ ಅದಾರು ಅಂತಾರೆ. ಈಗ ಮುಂದಿನ ವರ್ಷ ಅಂದ್ರೆ ಕಾಲೇಜ್ 10-15 ವರ್ಷ ಆಗಿದೆ. ಇಲ್ಲ ಈಗ ತಗೊಂಡಾಗ ಬಿಡೋದಂತೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರ ತಲೆ ಮೇಲೆ ಬರ್ತದೆ? ಅದಕ್ಕೊಂದಿಷ್ಟು ಅಲ್ಲ ದಂಡ. ಮತ್ತೆ ಬೇರೆ ಯಾರು ಬರ್ತಾರಾ? ಇದು ಗಣ್ಣೆ ಹೋಗಿದ್ದು ಮಾಡ್ಬೇಕು. ಅಪ್ಪಗನ ಗಂಟು ಮಾಡ್ಕಿ ಕೂತ್ಕೋತಾರೆ. ನಿನ್ನ ನಾಲ್ಗಿನ ಇಲ್ಲ ಮೆಟ್ಟಗಿಟ್ಟ ಅದ. ಏನು ಮಾತಂತ ಆಡ್ತೀಯೇ? ನಿನಗೆ ಈ ಮಾತಾಡೋಕೆ ನಾಚಿಕೆ ಆಗಲ್ಲ ನಿನಗೆ? ಓದಕ್ಕೆ ತೊಗೊಂಡೋಗಿ ಬಿಡ್ತಾ ಇದ್ದಾರೆ ಅವರು ಹೊರಗೆ. ಸಾವಿರಾರು ಲಕ್ಷಗಟ್ಟಲೆ ಜನ ಹೋಗಿ ಹೊರಗಡೆ ಇದ್ದು ಹೆಣ್ಣು ಮಕ್ಕಳು ಹಿಂಗೆ ಓದ್ತಾರೆ, ದೊಡ್ಡ ಇದಕ್ಕೆ ಹೋಗ್ತಾರೆ. ನಿನ್ನ ಹಾಗೆ ಯಾವೊಂದು ಜೊತೆ ಮಾಡಿ ಹೋಗು ಅಂಥೇಳಿ ಮಗಳನ್ನು ಬಟ್ಟೆ ಎಲ್ಲ ತುಂಬಿ ಬೆಂಗಳೂರು ಬಸ್ ಹಚ್ಚಿದ್ರಾ? ಹಂಗೆ ಮಾಡ್ಯಾರನೇ ಅವರ? ಯಾವ ಮುಖ ತಗೊಂಡು ಮಾತಾಡ್ತೀಯೇ? ಏನೋ ಒಂದು ದೇವರ ಮನಸ್ಸು ಕೊಟ್ಟು ಮದುವೆ ಆಗಿದ್ದಕ್ಕಾತು. ಇಲ್ಲದೆ ನಿನ್ನ ಹತ್ರ ಇಷ್ಟು ದಿವಸ ಇದ್ದಿದ್ರೆ ಮಗಳನ್ನು ಏನೋ ಮಾಡಿರ್ತಿದ್ದೆ ನೀನು. ನಿನ್ನ ಥರ ಬೇರೆಯವ್ರಿಗೆ ಹೇಳ್ತಿದ್ದೀಯಾ? ಆ ಮಗು ಓದಿದ್ದು ನಂಬರ್ ತೆಗೆದಿದ್ದು ಪ್ಯಾಟಲ್ಲಿ ಯಾರು ನೋಡಿದ್ರು ಹೇಳ್ತಾರೆ, ಗುಂಡಪ್ಪ ಅಣ್ಣನ ಮಗ ಈ ಮಗು. ಇಡೀ ಇದಕ್ಕೆ ಅಷ್ಟು ಜಾಸ್ತಿ ನಂಬರ್ ತಗೊಂಡಾರಂತೆ ಇಬ್ಬರು. ಎಲ್ಲರೂ ಖುಷಿ ಪಡ್ತಾರೆ. ನಿಂಗೆ ಈಗ ಎಲ್ಲಿ ಬಿಟ್ಟು ಏನಾಗ್ತದೆ? ಯಾರು ಈ ಮಾತು ಅಲೈಸಿದ್ರೆ ಏನಾಗ್ತದೆ ನಿನ್ನ? ಬೇಡ, ನಾನು ಬೇರೆ ಏನೋ ಇದರಲ್ಲೇ ತಲೆ ಬಿಸಿಲು ಬಂದೀನಿ. ಹಾಗಾಗಿ ನಾನು ಮತ್ತು ನಿನ್ನ ಏನಾರು ಹಿಡ್ದೆ ಅಂದರೆ ಇವತ್ತು ಕೊಂದೇ ಹಾಕ್ತೀನಿ ನಿನ್ನ. ಇವತ್ತು ಬಿಟ್ಟಿನಿ ಸುಮ್ಮನೆ. ಇನ್ನೊಂದು ಸತಿ ನೀನು ಫೋನ್ ಮಾಡಿ ಪಲ್ಲವಿಗೆ ಏನಾರು ಹೇಳೋದಾಗಲಿ, ನೀನು ಮನೇಲಿ ಏನಾರು ನರ್ಮನೆ ಹಿಂಗ್ಸ್ರ ಹತ್ರ ಇಲ್ಲೇನಾರು ಮಾತಾಡೋದಾಗಲಿ ಗೊತ್ತಾದರೆ ನಿನ್ನ ಜೀವ ಕೂಡ ಇಡಲ್ಲ. ಗ್ಯಾರಂಟಿ ನೋಡು, ಹೇಳಿನಿ.